ಬಂದಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ, ಈ ಒಂದು ಸಂಘ 6 ವರ್ಷದಿಂದ ಸತತವಾಗಿ ಲಾಭ ಗಳಿಸುತ್ತಾ ಇವತ್ತು 1,40,000 ರೂಪಾಯಿ ಬಾಡಿಗೆ ಬರೋ ರೀತಿ ಆಗಿದೆ. ಮುಂದಿನ ದಿನಗಳಲ್ಲಿ ಇವತ್ತು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಈ ಒಂದು TAPMSನ ತೆಗೆದುಕೊಂಡು ಹೋಗಬೇಕಂದ್ಬಿಟ್ಟು ಈಗ ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದಾರೆ. ಈಗ ಆಲ್ರೆಡಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಇವತ್ತು MP ಅವರು, MLA ಅವರು, MLC ಅವರು ಬರಬೇಕಾಯಿತು. ಕಾರಣಾಂತರದಿಂದ ಎಮರ್ಜೆನ್ಸಿ ಮೀಟಿಂಗ್ ಇದ್ದಿರೋದ್ರಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಉಪಾಧ್ಯಕ್ಷರು ಇವತ್ತು ಸಂಘವನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಾವು ಫಸ್ಟ್ 6 ವರ್ಷದಲ್ಲಿ ಬಂದಾಗ ಇಲ್ಲಿ ಬಾಡಿಗೆ ₹1 ಬಾಡಿಗೆ ಇಲ್ಲಿ ಕಟ್ಟಡನೇ ಇರಲಿಲ್ಲ. ಇವತ್ತು ಮೀಟಿಂಗ್ ಮಾಡೋಕ್ಕೆ ಒಂದು ಸಭಾಂಗಣ ಕೂಡ ಇರಲಿಲ್ಲ. ಸಪ್ರೇಟ್ CEO ಆಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷ ಚೇಂಬರ್ ಕೂಡ ನಿಲ್ತಾ ಇರಲಿಲ್ಲ. ಇವತ್ತು ಸಪ್ರೇಟಾಗಿ ಒಂದು ಬಿಲ್ಡಿಂಗನ್ನು 2 ಲಕ್ಷ ರೂಗಳಲ್ಲಿ 20 ಛತ್ರವನ್ನು ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದೇನೆಂದರೆ, ತಾಲೂಕು ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದೊಂದು ಸಂಸ್ಥೆ ಇಡೀ ತಾಲೂಕಿನಿಂದ ಮೊದಲು ಎಲ್ಲ ಇಲ್ಲಿಂದನೇ ರೇಷನ್ ಹೋಗ್ತಾಯಿತ್ತು, ಪಡಿತರ. ಕಾರಣಾಂತರದಿಂದ 15 ವರ್ಷದಿಂದ ಇವತ್ತು ಬೇರೆ ಬೇರೆ ಖಾಸಗಿಯವರು ಪಡಿತರ ಚೀಟಿಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿಂದಲೇ ಎಲ್ಲ ಕಡೆಯೂ ಪಡಿತರ ಆಹಾರವನ್ನು ಕೊಡಬೇಕು. ಇನ್ನೂ ಅನೇಕ ಸೌಲಭ್ಯಗಳನ್ನು ರೈತರಿಗೆ ಕೊಡಬೇಕಂದ್ಬಿಟ್ಟು ನಾನು ಈಗ ಆಡಳಿತ ಮಂಡಳಿಯಲ್ಲಿರ್ಬೋದು, ಮುಂದೆ ಬರುವಂಥ ಆಡಳಿತ ಮಂಡಳಿಯವರಿಗೂ, ಯಾಕಂದರೆ ನಾನು ಒಬ್ಬ BDCC ಬ್ಯಾಂಕ್ ನಿರ್ದೇಶಕನಾಗಿ ಇಲ್ಲಿ ನಾಮನಿರ್ದೇಶಕರಾಗಿ ಬಂದಿರೋದು. ನಮ್ಮ BDCC ಬ್ಯಾಂಕಿಂದ ಏನೇನು ಸೌಲಭ್ಯ ಬೇಕೋ ಅದಕ್ಕೆ ನಾವು ಕೊಡೋದಕ್ಕೆ ಈಗ ಆಲ್ರೆಡಿ ಬದ್ಧವಾಗಿದ್ದೀರಿ. ನಾವು ಈಗ ಆಲ್ರೆಡಿ ನನ್ನ ಸ್ನೇಹಿತರು ಸೋಮವಾರನು ಸಹ ನಿರ್ದೇಶಕರಿದ್ದಾರೆ. ನಮ್ಮ ಇನ್ನೊಬ್ಬರು ನಟರಾಜಣ್ಣವರನ್ನು ಸಹ BDCC ಬ್ಯಾಂಕಲ್ಲಿ ಮೊದಲನೇ ಬಾರಿಗೆ BDCC ಬ್ಯಾಂಕಲ್ಲಿ 3 ಜನ ನಿರ್ದೇಶಕರಿದ್ದೀರಿ. 3 ಜನರನ್ನು ಪಕ್ಷಾತೀತವಾಗಿ ಈ ತಾಲೂಕಿಗೆ ಎಲ್ಲ VSSNಗಳಿಗಿರ್ಬೋದು, TAPMSಗಿರ್ಬೋದು ಏನೇನು ಸೌಲಭ್ಯ ಬರುತ್ತೋ ಮಾಡ್ತೀರಿ. ಈಗ ಆಲ್ರೆಡಿ 2 ಸಂಘಗಳು, ಶಾಖೆಗಳನ್ನು ಈಗ ಆಲ್ರೆಡಿ RBIಯಲ್ಲಿ ನಾವು ಪ್ರಾರಂಭ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಇನ್ನು 2 ತಿಂಗಳಲ್ಲಿ ಚಂದಾಪುರ ಮತ್ತು ಹತ್ತಿಬೆಲೆಯಲ್ಲಿ BDCC ಬ್ಯಾಂಕ್ ಪ್ರಾರಂಭವಾಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ರೈತರು ನಮ್ಮ BDCC ಬ್ಯಾಂಕ್ ಮುಖಾಂತರ ತೆಗೆದುಕೊಬೇಕಂದ್ಬಿಟ್ಟು ಕೇಳ್ಕೊಳ್ತೀನಿ. ಅದೇ ರೀತಿ TAPMS ಕೂಡ ನಾವು BDCC ಬ್ಯಾಂಕಿಂದ ಏನೇ ಬೇಕಾದರೂ ನಾವು ಕೊಡೋದಕ್ಕೆ ನಾವು ತೀರ್ಮಾನವಾಗಿದ್ದೀರಿ. ಯಾಕಂದರೆ BDCC ಬ್ಯಾಂಕಿಂದ ಇದಕ್ಕೂ ಸಹ ನಾವು ಸಾಲ ಕೊಡ್ಬೋದು. ಮುಂದಿನ ದಿನಗಳಲ್ಲಿ ಈ ಒಂದು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆ ನಮ್ಮ ಆನೇಕಲ್ ತಾಲೂಕು ಇಡೀ ನಗರ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ಪ್ರಯತ್ನ ಪಡೋದಕ್ಕೆ ಮತ್ತೊಮ್ಮೆ ವಾರ್ಷಿಕ ಮಹಾಸಭೆಗೆ ಬಂದಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರಿಗೂ ಮಾಧ್ಯಮ ಮಿತ್ರರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸಾಲಿನ ಒಂದು ವಾರ್ಷಿಕ ಮಹಾಸಭೆ ಏನು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದಲ್ಲಿ ಇವತ್ತು ದಿವಸ ನಡೀತಾ ಇದೆ. ಇದರ ಅಧ್ಯಕ್ಷತೆಯನ್ನು ವೆಂಕಟಸ್ವಾಮಿರವರು, ಉಪಾಧ್ಯಕ್ಷರಾದಂಥ ರಾಮಕೃಷ್ಣ ಅವರು, ಎಲ್ಲ ಗೌರವಾನ್ವಿತ ನಿರ್ದೇಶಕರಾದಂಥ ತಿಲಕ್ ಕುಮಾರ್ ಅವರು ಇರ್ಬೋದು, ಮಂಜುನಾಥ್ ಅವರು ಇರ್ಬೋದು, ಮತ್ತು ಕೆಂಪಡರಳ್ಳಿ ಮಂಜಣ್ಣ ಇರ್ಬೋದು, ಮುರಳಿಯವರು ಇರ್ಬೋದು, ನರಸಿಂಹರೆಡ್ಡಿ ಅವರು ಇರ್ಬೋದು, ಆಂಜನಪ್ಪರವರು, ವಿನೀತ್ ಅವರು ಮತ್ತು ಎಲ್ಲ ಗೌರವಾನ್ವಿತ ನಿರ್ದೇಶಕರು ತುಂಬ ಅಚ್ಚುಕಟ್ಟಾಗಿ ಈ ಒಂದು TAPMSನ ಏನು ಉಗ್ರಾಣ ಇತ್ತು ಅದರ ಮೇಲ್ಗಡೆ ಮತ್ತೊಂದು ಉತ್ತಮ ರೀತಿಯ ಕಟ್ಟಡವನ್ನು ಕಟ್ಟಿ ಒಂದು ಈ ಸಂಘವನ್ನು, ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಪ್ರಗತಿ ಪಥದ ಕೊಂಡೊಯ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ಸಹ ಸಹಕಾರ ಮನೋಭಾವದಿಂದ ಪಕ್ಷಭೇದವನ್ನು ಮರೆತು ಈ ಒಂದು ಸಹಕಾರ ಸಂಘಗಳ ಏಳಿಗೆಗೆ ಶ್ರಮಿಸಲಿ ಅಂತ ಹೇಳ್ತಾ ನಾನು ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಒಂದು ಮಟ್ಟಕ್ಕೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ದಿವಸ ಕಟ್ಟಡ ಉದ್ಘಾಟನಾ ಮತ್ತು ವಾರ್ಷಿಕ ಮಹಾಸಭೆಯನ್ನು ಏರ್ಪಡಿಸಲಾಗಿತ್ತು. ಬಹಳ ಸುಂದರವಾಗಿ ಎಲ್ಲ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಆಯಿತು. ಕಾರಣಾಂತರಗಳಿಂದ ಸನ್ಮಾನ್ಯ ಶಿವಣ್ಣವರು ಬರಬೇಕಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ. ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೆಯಿತು. ನಾನು 2018ರಲ್ಲಿ ಅಧ್ಯಕ್ಷನಾಗಿದ್ದ ಸಂದರ್ಭದಲ್ಲಿ ಉದ್ಘಾಟನೆ ಒಂದು ಅಭಿವೃದ್ಧಿ ಪರ್ವ ಆಗಿತ್ತು. ಅಂದಿನಿಂದ ಇಂದಿನವರೆಗೂ ಅಭಿವೃದ್ಧಿ ಪರ್ವ ಮುಂದುವರಿಸ್ಕೊಂಡು ಹೋಗ್ತಾ ಇದೆ. ನಮ್ಮ ಕಾಲದಲ್ಲಿ ಒಂದು 5 ಅಂಗಡಿ ಮಳಿಗೆಗಳನ್ನು ಕಟ್ಟಿದ್ವಿ. ಒಂದು ಲಕ್ಷ ರೂಪಾಯಿ ಒಂದು ಬಾಡಿಗೆ ಬರೋ ಥರ ಮಾಡಿದ್ವಿ. ಮತ್ತು ನಂತರ ಬಂದಂಥ ಅಧ್ಯಕ್ಷರಾದ ಹೇಮಲತಾ ಆಂಜನಪ್ಪನವರು ಅವರು ಒಂದು ಕಟ್ಟಡ ಉದ್ಘಾಟನೆಯನ್ನು ಮಾಡಿದರು. ಅವ್ರ ಕಾಲದಲ್ಲಿ ಒಂದು ಕಟ್ಟಡ ಉದ್ಘಾಟನೆ ಆಯಿತು. ಅವರು ಬಂದಂಥ ಸಂದರ್ಭದಲ್ಲಿ ಒಂದು 40,000 ರೂಪಾಯಿ ಬಾಡಿಗೆ ಬರೋ ಥರ ಮಾಡಿದರು. ಈಗಿರುವಂಥ ಅಧ್ಯಕ್ಷರಾದ ವೆಂಕಟಸ್ವಾಮಿರವರು ಒಂದು ಸುಸಜ್ಜಿತವಾದ ಮೀಟಿಂಗ್ ಹಾಲನ್ನು ಮಾಡಿ ಉದ್ಘಾಟನೆ ಮಾಡಿದರು. ಈ ಒಂದು ಅಭಿವೃದ್ಧಿ ಪರ್ವ ಮುಂದುವರಿಸ್ಕೊಂಡು ಹೋಗಲಿ ಅಂತ ಎಲ್ರಿಗೂ ನಾನು ಆಶಿಸ್ತೇನೆ.